ಬೈಕ್ ಓಡಾಡ್ತೀರೇನಾ? ಜಾಸ್ತಿ ಬೈಕ್ ಓಡಾಡ್ತೀವಿ ನೋಡಿ. ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಮರ್ಬಿಟ್ಟಿದೆ, ಯಾರಿಗೆ ಅವ್ರಿಗೆ ಕ್ಯಾನ್ಸರ್ ಹುಷಾರಾಯ್ತು ಅಂತೇಳಿ, ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ ಅವ್ರು ಏನ್ ಮಾಡ್ತೀರಾ, ಬೇವಿನ ಕಡ್ಡಿ ರಸ ವಾರ ಒಂದು 2 ರಸ ಕುಡಿದಿರ, ಅಲ್ಲಿ ತಿಕ್ಕಿ ಎರಡಿಗೆ ಹಾಕೊಳ್ಳಿ ಒಂದು 2 ದಿನ, ಗಂಜಲ ಕುಡೀರಿ, ಬಿಸ್ತಾ ಓಡಾಡಿ ದಯವಿಟ್ಟು. ಇವೇ ನಾಟಿ ಔಷಧಿಗಳು. ಸಾಧ್ಯವಾದ ಸೊಪ್ಪು ತಿನ್ನಿ, ಸೊಪ್ಪನ್ನ ಅದಾ ಏನಿದೆ ಏನ್ ಹೇಳ್ತೀನಮ್ಮ ನಾನು. ನೀವೇನು ಜನಗಳ ಮನೆಯಲ್ಲ ಅದಕ್ಕೆ ಮತ್ತೆ ನಿಮಗೆಲ್ಲ ಬಿಲ್ ಮಾಡೋದು ಅದೇ ಬರ್ಕೊಂತ ಏನು ಮತ್ತೆ ಇವ್ರಿಗಿದೆ ಅಂತ ಕೇಳಿಸ್ಕೊಂತಾರೆ. ಅವ್ರಿಗಿದೆಯಾ? ಅವ್ರಿಗೆ ಕ್ಯಾನ್ಸರ್ ಒಮ್ಮೆ ನಿಂತಲ್ಲ, ಗಂಡ ಕ್ಯಾನ್ಸರ್ ಇದೆ ಇಂಥ ಬೇರೆ ನಮ್ಗೆ ಹುಷಾರಾಗ್ತದೆ. ಅವಳ ತಂಗಿ ಏನಂತ ಮಾಡ್ಕೊಂಡೆ ನಮ್ಮನೆ ಕೆಲಸ ಬಾ ಅಂದ. ಮತ್ತೆ ಈಗ ಅದೇನು ಸ್ಟಿಕ್ಕರ್ ಏನು ಮನೆ ಆ ಸ್ಟಿಕ್ಕರಿಕೆ ನಾಚ್ಕಾತ ದೊಡ್ಡದಾಗಿ ಫೋಟೋ ಇಡಿ, ಯಾವೊಂದು ಮಾಟ ಮುಂದೆ ಒಳಗೆ ಬರಲಿ ಅಂತ ಸಣ್ಣ ಸ್ಟಿಕ್ಕರಿಕೆ ಇದ್ರಿ ಪಕ್ಕ ಮನೆ ಆಡ್ಕೊಂತಾರೆ. ಮೊನ್ನೆ ಬೇರೆ ಬಂದಾರ, ಗಂಡಂಗೆ ಕ್ಯಾನ್ಸರ್ ಅಂತೆ, ಮಗಳು ಹೊಡ್ಬಂದವಂತೆ, ಮಗ ಹೊಡಿತಾನಂತೆ, ಪಕ್ಕ ಮನೆ ಆಡ್ಕೊಂತಾರಂತೆ. ಸಣ್ಣ ಸ್ಟಿಕ್ಕರ್ ಮುಚ್ಚಿಕೊಂಡು ಕೊಡಿದ್ದೆ ಮನೆ ಗಡಿಯಾರ ಇಟ್ಟಿಗೆ ಬೆಳಗ್ಗೆ ಪೂಜೆ ಮಾಡಿ ಹಳ್ಳಿ ರೈತರುಗಳಿಗೆ ನಿಮ್ಮದ ಬಡವರಿಗೆ ದೇವರೇ ದಿಕ್ಕು. ಸುಮ್ಮನೆ ಯಾಕೆ ನೋಡ್ತೀರಿ? ಬೇವಿನ ಕಡ್ಡಿ ರಸ ಗಂಧ ತೀರ್ಥ ಕುಡಿಬೇಕು ಗೊತ್ತಿದ್ದೀನಮ್ಮ. ಈ ಕ್ಯಾನ್ಸರ್ ಅಂತ ವಿಡಿಯೋ ಹಾಕ್ಬಿಟ್ರೆ ಜೀವಪುರಿ ಎಲ್ಲ ಬಂದು ಕ್ಯಾನ್ಸರ್ ಬಂದು ನೋಡಿ ಕ್ಯಾನ್ಸರ್ ನೋಡಿ ಅದಕ್ಕೆ ಯಾವ ವಿಡಿಯೋ ಎಲ್ಲ ಸ್ಟಾಪ್ ಮಾಡೋಣ ಅಂತ ಎಲ್ಲರೂ ಒಂದೇ ಕಡೆ ಪಟ್ಟ ಯಾಕೋ ಅಲ್ಲ ಅನ್ನ ತಿನ್ನೋದು